ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿನಲ್ಲಿ ಇರುವಂತಹ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಪಾಸಿಂಗ್ ಪ್ಯಾಕೇಜನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಇದು ನೀಲಿ ನಕ್ಷೆಯನ್ನು ಆಧರಿಸಿರುವಂತಹಂತೆ ರೀತಿಯಲ್ಲಿಯೇ ಕೊಡ್ತಾ ಹೋಗ್ತೀನಿ. ಸೊ ನೀವು ಇದನ್ನು ಗಮನಿಸಿಬಿಟ್ಟು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಹೆಚ್ಚಿನ ಅಂಕ ಗಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಿದ್ರೆ ನೋಡ್ತಾ ಹೋಗೋಣ. ನೋಡಿ, ನಿಮಗೆ 1 ಅಂಕದ ಪ್ರಶ್ನೋತ್ತರಗಳಿರೋದು 2ನೇ ಅಧ್ಯಾಯವನ್ನು ಬಿಟ್ಟು ಉಳಿದ ಎಲ್ಲ ಅಧ್ಯಾಯಗಳಲ್ಲಿಯೂ ಕೂಡ ನಿಮಗೆ 1 ಅಂಕದ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಸೊ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇನ್ನು 2 ಅಂಕದ ಪ್ರಶ್ನೆಗಳು ಕೂಡ ಅಷ್ಟೇ, ಎಲ್ಲ ಅಧ್ಯಾಯಗಳಲ್ಲಿಯೂ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಅವುಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅಧ್ಯಾಯ 1 ಪೀಠಿಕಾ ಅಧ್ಯಾಯ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಅನ್ನುವಂತಹ ಒಂದು ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವಂತಹ ಗ್ರಂಥ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಇನ್ನು ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹದ್ದೇ ನಾಣ್ಯಶಾಸ್ತ್ರ. ಇನ್ನು ಉತ್ಖನನ ಎಂದರೇನು ಅಂತ ಇದೆ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂವಗಿತವನ್ನು ಉತ್ಖನನ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ಕುರಿತು ವಿವರಿಸ್ತದೆ ಅಂದರೆ ಅದು 2ನೇ ಪುಲಕೇಶಿಯ ಒಂದು ದಿಗ್ವಿಜಯವನ್ನು ಕುರಿತು ತಿಳಿಸುತ್ತೆ. ಇನ್ನು ಬುದ್ಧ ಚರಿತ್ರೆಯನ್ನು ಬರೆದವರು ಯಾರು ಅಂದರೆ ಅದು ಅಶ್ವಘೋಷ. ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದರೆ ದಿ ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂಥದ್ದು. ಇನ್ನು ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಕೆಳಗಿಂದ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸುವಂತಹದ್ದು. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂತಹ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಖೈಬರ್ ಮತ್ತು ಬೋಲಾನ್. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ದೇಶವೇ ಭಾರತ. ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ ಅಂತ ಇದ್ದಾರೆ. 2 ಬರೆದ್ರೆ ಸಾಕಾಗುತ್ತೆ. ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಹಿಂದೂಸ್ತಾನ ಅಂತ ಇದೆ. ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಪ್ರದೇಶ. ಭಾರತದ ಯಾವುದಾದರೂ 2 ಪರ್ವತಗಳನ್ನು ಹೆಸರಿಸಿ ಅಂತ ಕೇಳಿದರೆ ವಿಂಧ್ಯ ಮತ್ತು ಸಹ್ಯಾದ್ರಿ ಪರ್ವತಗಳು. ಭಾರತದಲ್ಲಿ ಉದಯಿಸಿರುವಂತಹ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ. ಹಾಗೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ತಾಜ್ ಮಹಲ್, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ, ಬೇಲೂರು. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ತಿಳಿಸಿ ಅಂತ ಕೇಳಿದರೆ ನಳಂದ ಮತ್ತು ತಕ್ಷಶಿಲಾ. ಇನ್ನು ಪ್ರಾಚೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತಗಳನ್ನು ತಿಳಿಸಿ ಅಂತ ಕೇಳಿದರೆ ಮೌರ್ಯರು ಮತ್ತು ಗುಪ್ತರು. ಇನ್ನು ಮಧ್ಯಕಾಲೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ದೆಹಲಿ ಸುಲ್ತಾನರು ಮತ್ತು ಮೊಘಲರು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂದರೆ ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿಯವರೆಗೂ ಕೂಡ ಹಬ್ಬಿತ್ತು. ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕದಂಬರು ಮತ್ತು ಚಾಳುಕ್ಯರು. ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಇದು ಕರಾವಳಿ ತೀರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಏಕೆ ಅಂದರೆ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಇನ್ನು ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಂತ ಹೇಳ್ಬಿಟ್ಟು ಮತ್ತು ಲಿಖಿತ ಆಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಹೇಳ್ಬಿಟ್ಟು ಗುರುತಿಸುತ್ತೇವೆ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆ ತಿಳಿಯಲು ಸಹಾಯ ಮಾಡ್ತವೆ. ಯಾವುದಾದ್ರೂ 2 ಬರೆದ್ರೆ ನೀವು ಸಾಕಾಗುತ್ತೆ. ಇನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂದರೆ ಏನು ಅಂತ ಕೇಳಿದರೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇನ್ನು ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ರಾಮಾಯಣ ಮತ್ತು ಮಹಾಭಾರತ. ಆರ್ಯಭಟನ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ. ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ 2 ಚೀನಿ ಯಾಂತ್ರಿಕರನ್ನು ಹೆಸರಿಸಿ ಅಂತ ಕೇಳಿದರೆ ಹ್ಯೂಯೆನ್ ಮತ್ತು ಪಾಹಿಯಾನ. ಹಾಗೆ ಮುಂದಿನದು
5 ಅಂಕದ ಒಂದು ಪ್ರಶ್ನೋತ್ತರಗಳು. ನಿಮಗೆ 5 ಅಂಕಗಳಿಗೆ ಇರುವಂಥದ್ದು 4ನೇ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಹಾಗಿದ್ರೆ ಮುಂದಿನದನ್ನು ನೋಡೋಣ. 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಿಮಗೆ 1 ಅಂಕದ ಪ್ರಶ್ನೋತ್ತರಗಳು ಇರೋದಿಲ್ಲ. ಇನ್ನು ಇರುವಂಥದ್ದು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯಾದ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇದನ್ನು ಹಳೆಯ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೀತಾರೆ. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪಾಕಿಸ್ತಾನದ ಸೋಹಾನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು. ಮಧ್ಯಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ರಾಜಸ್ಥಾನದ ಅಜ್ಮೀರ್ ಮತ್ತು ಕರ್ನಾಟಕದ ಸಂಗನಕಲ್ಲು ಬ್ರಹ್ಮಗಿರಿ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ನಿಯೋಲಿಥಿಕ್ ಎಂಬ ಪದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಇದನ್ನು ಹೊಸ ಶಿಲಾಯುಗ ಗ್ರೀಕ್ ಪದದಿಂದ ಬಂದಿದೆ. ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಂ. ಇನ್ನು ಮುಂದಿನದು ಸಿಂಧೂ ನಾಗರಿಕತೆ. ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ನೋಡಿ, ಈ ಒಂದು ಅಧ್ಯಾಯದಲ್ಲಿ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಕೊಡಲಾಗುತ್ತೆ ನೀಲಿನಕ್ಷೆಯ ಪ್ರಕಾರ. ಅದನ್ನು ಗಮನಿಸ್ತಾ ಹೋಗೋಣ. ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂದರೆ ಕೃಷಕ 1904 ರಲ್ಲಿ ಸ್ಥಾಪಿಸಲಾಗುತ್ತೆ. ಇನ್ನು ಮಹೇಂಜೋದಾರ ಪದದ ಅರ್ಥವೇನು ಅಂತಂದರೆ ಸತ್ತವರ ದಿಬ್ಬ ಅಂತ ಹೇಳ್ಬಿಟ್ಟು. ಇನ್ನು ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡುಬಂದಿದೆ ಅಂತಂದರೆ ಮಹೇಂಜೋದಾರದಲ್ಲಿ ಕಂಡುಬಂದಿದೆ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮಾತೃದೇವತೆ. ಇನ್ನು 2 ಅಂಕಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಹರಪ್ಪ ಮತ್ತು ಮಹೇಂಜೋದಾರಗಳನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದರೆ ದಯಾರಾಮ್ ಸಹಾನಿ ಮತ್ತು R.D. ಬ್ಯಾನರ್ಜಿಯವರು. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹರಪ್ಪ ಮತ್ತು ಮಹೇಂಜೋದಾರೋ. ಸಿಂಧೂ ಜನರ ಶವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಹೂಳುವುದು ಮತ್ತು ದಹನ ಮಾಡುವುದು. ಸಿಂಧೂ ಜನರ ಯಾವುದಾದರೂ 2 ಆಮದುಗಳನ್ನು ತಿಳಿಸಿ ಅಂತ ಕೇಳಿದರೆ ತಾಮ್ರ, ತವರ ಮತ್ತು ಅಮೂಲ್ಯ ಹರಳುಗಳು. ಸಿಂಧೂ ಜನರ ಯಾವುದಾದರೂ 2 ರಫ್ತುಗಳನ್ನು ತಿಳಿಸಿ ಅಂತ ಕೇಳಿದರೆ ದಂತ, ಚಿನ್ನ ಮತ್ತು ಮುತ್ತುಗಳು. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಪ್ರವಾಹ, ಭೂಕಂಪ, ಆರ್ಯನ್ನರ ದಾಳಿ. ನೋಡಿ, ಇನ್ನು ನಿಮಗೆ ಇರುವಂತಹದ್ದು 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೋತ್ತರ ಇರುತ್ತೆ, 2 ಅಂಕದ ಪ್ರಶ್ನೋತ್ತರ ಇರುತ್ತೆ ಮತ್ತು 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳು ಕೂಡ ಈ ಒಂದು ಅಧ್ಯಾಯದಲ್ಲಿ ಇರುತ್ತೆ. ಸೊ ನೀವು ಇದನ್ನು ಗಮನಿಸ್ತಾ ಹೋಗಿ. ಆರ್ಯ ಪದದ ಅರ್ಥವೇನು ಅಂತ ಕೇಳಿದರೆ ಆರ್ಯ ಪದದ ಅರ್ಥ ಕುಲೀನ ಅಥವಾ ಒಡೆಯ ಅಂತ ಹೇಳ್ಬಿಟ್ಟು. ಯಾವ ಶಬ್ದದಿಂದ? ವೇದ ಎಂಬ ಪದ ಬಂದಿದೆ ಅಂದರೆ ಸಂಸ್ಕೃತ ಭಾಷೆಯ ವಿದ್ ಎಂಬ ಪದದಿಂದ ಬಂದಿದೆ. ವೇದ ಅಂದರೆ ಜ್ಞಾನ ಅಂತ ಅರ್ಥ. ಪ್ರಥಮ ವೇದವನ್ನು ಹೆಸರಿಸಿ ಅಂತ ಕೇಳಿದರೆ ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂದರೆ ಪಿತೃ ಅಥವಾ ತಂದೆ. ಆರ್ಯರ ಪ್ರಮುಖ ಕಸುಬು ಯಾವುದಾಗಿತ್ತು ಅಂದರೆ ಅದು ಕೃಷಿ. ಕ್ಷೇತ್ರ ಎಂದರೇನು ಅಂದರೆ ಕೃಷಿ ಭೂಮಿ. ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸ್ತಾ ಇದ್ರು ಅಂದರೆ ಪಶು ಸಂಪತ್ತು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡ್ತಾ ಇದ್ದ ಸಮಾರಂಭ ಯಾವುದು ಅಂದರೆ ಅದು ಉಪನಯನ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ 2 ಅಥವಾ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ನೋಡಿ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳು ಕೂಡ ಇರುತ್ತೆ. 2, 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಋಗ್ವೇದ ಮತ್ತು ಸಾಮವೇದ. ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂದರೆ ಸಭಾ ಮತ್ತು ಸಮಿತಿ. ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಆರ್ಯರ ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ. ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪಗಡೆ ಆಟ ಮತ್ತು ಕೋಳಿ ಕಾಳಗ. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಗಾರ್ಗಿ ಮತ್ತು ಮೈತ್ರೇಯಿ. ಇನ್ನು ಮುಂದಿನದು ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆಯನ್ನು
ಬರೆಯಿರಿ ಅಂತ ಇದೆ. ಇದು 5 ಅಂಕದ ಒಂದು ಪ್ರಶ್ನೋತ್ತರ ಆಗಿರುತ್ತೆ. ಆರಂಭದ ವೇದಗಳ ಕಾಲದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿದ ಆರ್ಯನರಲ್ಲಿ ಬುಡಕಟ್ಟು ಜೀವನ ಪ್ರಮುಖವಾಗಿತ್ತು. ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನಂತ ಹೇಳ್ಬಿಟ್ಟು ಕರೀತಾ ಇದ್ರು. ಪಶುಗಳಿಗೆ ಆಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟು ಜನರು ಕಾದಾಡ್ತಾ ಇದ್ರು. ರಾಜನಿಗೆ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿ ಮತ್ತು ಗ್ರಾಮಿಣಿ ಮೊದಲಾದವರು ಆಡಳಿತದಲ್ಲಿ ಸಹಕರಿಸ್ತಾ ಇದ್ರು. ಬುಡಕಟ್ಟು ಜನರ ಪಶು ಸಂಪತ್ತನ್ನು ರಕ್ಷಿಸುವುದು ರಾಜನ ಮುಖ್ಯ ಕರ್ತವ್ಯವಾಗಿತ್ತು. ರಾಜನು ತನ್ನ ಕರ್ತವ್ಯ ನಿರ್ವಹಣೆಗೆ ಜನರಿಂದ ಬಲಿ ಎಂಬ ಕಪ್ಪ ಕಾಣಿಕೆಯನ್ನು ಪಡಿತಾ ಇದ್ದ. ಪಶುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಕಾದಾಡ್ತಾ ಇದ್ವು. ಆದಾಗ್ಯೂ ಕೂಡ ರಾಜನ ಬಳಿ ಸ್ಥಿರ ಸೈನ್ಯ ಇರಲಿಲ್ಲ. ಇನ್ನು ಋಗ್ವೇದ ಕಾಲದಲ್ಲಿ ಆಡಳಿತದ ಘಟಕಗಳೆಂದರೇನು ಅಂದರೆ ರಾಜ್ಯವನ್ನು ರಾಜನಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡ್ತಾಯಿದ್ರು. ಇನ್ನು ಜನಪದ ಗೋಪ, ವಿಸ್ ಅಂದರೆ ವಿಸ್ಪತಿ, ಗ್ರಾಮ ಗ್ರಾಮಿಣಿ, ಸಭಾವನ್ನು ಹಿರಿಯರ ಗುಂಪು ಹೊಂದಿರ್ತಾ ಇತ್ತು. ಸಮಿತಿ ಪರಿಣಿತರ ಗುಂಪನ್ನು ಹೊಂದಿರ್ತಾ ಇತ್ತು. ಇನ್ನು ವಿಧಾತ ಅಂದರೆ ವೃದ್ಧರ ಗುಂಪನ್ನು ಹೊಂದಿರ್ತಿತ್ತು ಎಂಬ ರಾಜಕೀಯ ಸಂಸ್ಥೆಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಆಗ್ತಾ ಇದ್ವು. ನಂತರದ ವೇದಗಳ ಕಾಲದಲ್ಲಿ ಬುಡಕಟ್ಟುಗಳು ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ಉದಾಹರಣೆಗೆ ಕುರು, ಪಾಂಚಾಲ, ಕಾಶಿ, ವಿದೇಹ ಮೊದಲಾದವುಗಳು ಪ್ರಮುಖ ರಾಜ್ಯಗಳಾಗಿದ್ವು. ರಾಜತ್ವ ವಂಶ ಪಾರಂಪರ್ಯವಾಯಿತು. ರಾಜನು ರಾಜ್ಯದ ಮುಖ್ಯಸ್ಥನಾಗಿರ್ತಾ ಇದ್ದ. ಸಾಮ್ರಾಜ್ಯಶಾಹಿತ್ವ ಪರಿಣಾಮವಾಗಿ ಅರಸರಲ್ಲಿ ಶ್ರೇಣೀಕೃತ ಅಸ್ತಿತ್ವಕ್ಕೆ ಬಂತು. ಉದಾಹರಣೆಗೆ ರಾಜ, ಮಹಾರಾಜ, ರಾಜಾಧಿರಾಜ, ಏಕರಾಟ್, ವಿರಾಟ್, ಸಾಮ್ರಾಟ್, ಚಕ್ರವರ್ತಿ ಮುಂತಾದವು. ಇನ್ನು ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಅರಸರು ರಾಜಸೂಯ, ಅಶ್ವಮೇಧ ಯಾಗ ಮತ್ತು ವಾಜಪೇಯಿ ಯಾಗಗಳನ್ನು ಕೂಡ ಮಾಡತೊಡಗಿದರು. ರಾಜನ ಅಧಿಕಾರ ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ಕೂಡ ನಿರ್ವಹಿಸುವುದಾಗಿತ್ತು. ಇನ್ನು ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ರಾಜನಿಗೆ ಸಹಾಯ ಸಲ್ಲಿಸ್ತಾ ಇದ್ದರು. ಇನ್ನು ಸಭಾ ಮತ್ತು ಸಮಿತಿಗಳ ಅಸ್ತಿತ್ವದಲ್ಲಿ ಮುಂದುವರಿಯಿತು. ಈ ಕಾಲದಲ್ಲಿ ರಾಜನ ಬಳಿ ಸ್ಥಿರ ಸೈನ್ಯವಿತ್ತು. ರಾಜನ ಮುಖ್ಯ ಕರ್ತವ್ಯ ಪ್ರಜಾ ಕಲ್ಯಾಣ, ಅವರ ಕೃಷಿ ಮತ್ತು ಭೂಮಿ ಮತ್ತು ಸಾಮ್ರಾಜ್ಯ ರಕ್ಷಣೆಯಾಗಿತ್ತು. ಸಭಾ ಸಮಿತಿಗಳ ಅಸ್ತಿತ್ವ ಮುಂದುವರೆದರೂ ಕೂಡ ಸ್ತ್ರೀಯರಿಗೆ ಭಾಗವಹಿಸಲು ಅವಕಾಶ ನೀಡಲಿಲ್ಲ. ಬಲಿ ಒಂದು ಕಡ್ಡಾಯವಾದಂತಹ ತೆರಿಗೆ ಆಯಿತು. ಇನ್ನು ಮುಂದಿನದು ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅನ್ನುವಂತಹದ್ದು. ನೋಡಿ, ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅಲ್ಲಿಯೂ ಕೂಡ ನೀವು ಗಮನಿಸಬಹುದು. ಅಲ್ಲಿ ಎಲ್ಲ ಅಂದರೆ 4.1ರಿಂದ ಹಿಡಿದು 4.9 ನಿಮಗೆ ಇದ್ದಾವೆ. ಅವುಗಳ ಒಂದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥವು ಒಟ್ಟಾರೆ 5 ಅಂಕಗಳಿಗೆ ಇರುವಂತಹ 4, 5 ಮತ್ತು 7ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5 ಅಂಕಗಳಿರ್ಬೋದು ಅಥವಾ 10 ಅಂಕಗಳಿರ್ಬೋದು. ಎಲ್ಲ ಒಂದು ವಿಡಿಯೋವನ್ನು ಅಲ್ಲಿ ಕೊಟ್ಟಿದ್ದೇನೆ, ನೀವು ಅಲ್ಲಿ ಗಮನಿಸ್ಬೋದು. ಹಾಗೆ ಮುಂದಿನದನ್ನು ನೋಡೋಣ. ಹೊಸ ಧರ್ಮಗಳ ಉದಯ 4ನೇ ಅಧ್ಯಾಯದಲ್ಲಿ ಜೈನ ಧರ್ಮವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ ಋಷಭನಾಥ ಸ್ಥಾಪಿಸ್ತಾನೆ. ಇನ್ನು 23ನೇ ತೀರ್ಥಂಕರರು ಯಾರು ಅಂದರೆ ಅದು ಪಾರ್ಶ್ವನಾಥ. ವರ್ಧಮಾನನು ಎಲ್ಲಿ ಜನಿಸ್ತಾನೆ ಅಂದರೆ ಅವನು ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡಿತಾನೆ ಅಂದರೆ ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ ಪಡಿತಾನೆ. ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದ್ತಾನೆ ಅಂದರೆ ಪಾವಾದಲ್ಲಿ ನಿರ್ವಾಣವನ್ನು ಹೊಂದ್ತಾರೆ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ ಗೌತಮ ಬುದ್ಧ ಸ್ಥಾಪಿಸ್ತಾನೆ. ಬುದ್ಧ ಎಲ್ಲಿ ಜನಿಸಿದನು ಅಂದರೆ ಲುಂಬಿನಿ ವನದಲ್ಲಿ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧ ಪದದ ಅರ್ಥ ಜ್ಞಾನ, ತಥಾಗತ, ಸತ್ಯವನ್ನು ಅರಿತಂತಹವನು ಅಂತ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದುತ್ತಾನೆ ಅಂದರೆ ಬೋಧಗಯಾದಲ್ಲಿ ಆತನಿಗೆ ಜ್ಞಾನೋದಯವಾಗ್ತದೆ. ಬುದ್ಧ ತನ್ನ ಮೊದಲ ಪ್ರವಚನದಲ್ಲಿ ಎಲ್ಲಿ ನೀಡ್ತಾನೆ ಅಂದರೆ ಸಾರನಾಥದಲ್ಲಿ. ಬುದ್ಧ ಎಲ್ಲಿ ನಿರ್ವಾಣವನ್ನು ಹೊಂದ್ತಾನೆ ಅಂದರೆ ಕಶಿನಗರದಲ್ಲಿ. ಇನ್ನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸುವಂತಹದ್ದು. ವರ್ಧಮಾನನ ತಂದೆ ತಾಯಿಯರು ಸಿದ್ಧಾರ್ಥ ಮತ್ತು ತ್ರಿಶಾಲಾದೇವಿ. ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ 2 ಬರೆಯಿರಿ ಅಂತ ಕೇಳಿದರೆ ಉತ್ತಮ ಜ್ಞಾನ, ಉತ್ತಮ ಕಾರ್ಯ. ಜೈನ ಸಭೆಗಳು ಎಲ್ಲಿ ನಡೀತವೆ ಅಂದರೆ ಪಾಟಲಿಪುತ್ರ ಮತ್ತು ಲುಂಬಿನಿಯಲ್ಲಿ ನಡೀತವೆ. ಜೈನ ಧರ್ಮದ ಪಂಗಡಗಳಾವುವು ಅಂದರೆ ಶ್ವೇತಾಂಬರ ಮತ್ತು ದ್ವಿಗಂಬರ. ಇನ್ನು ಬುದ್ಧನ ತಂದೆ ತಾಯಿ ಶುದ್ಧೋಧನ ಮತ್ತು ಮಾಯಾದೇವಿ. ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ 2 ಬರೆಯಿರಿ ಅಂತ ಕೇಳಿದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿ ಮತ್ತು ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ 2 ಅರಸರನ್ನು ಹೆಸರಿಸಿ ಅಂತ ಕೇಳಿದರೆ ಅಶೋಕ ಮತ್ತು ಕಾನಿಷ್ಕ. ತ್ರಿಪಿಟಕಗಳಲ್ಲಿ ಯಾವುದಾದರೂ 2 ತಿಳಿಸಿ ಅಂತ ಕೇಳಿದರೆ ವಿನಯ ಪಿಟಕ ಮತ್ತು
ಸುತ್ತ ಪಿಟೀಕ. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೀನಯಾನ ಮತ್ತು ಮಹಾಯಾನ. ನೋಡಿ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ. ಅವುಗಳನ್ನು 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳಲ್ಲಿ ಕೊಟ್ಟಿದ್ದೇನೆ, ಆದರೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತ ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಯನ್ನು ಕಾಣ್ತು. ಜಾತಿ ಪದ್ಧತಿ, ಅನ್ಯಾಯ ಮತ್ತು ಕಠಿಣವಾದಂತಹ ಆಚರಣೆಗಳ ವಿರುದ್ಧ ಒಂದು ಚಳುವಳಿ ನಡೀತು. ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದ ಅಗತ್ಯವಾಗಿ ಇದನ್ನು ಮಹಾವೀರ ಮತ್ತು ಬುದ್ಧ ಬಹುಮಟ್ಟಿಗೆ ಈಡೇರಿಸಿದರು. ಇನ್ನು ವೈದಿಕ ಧರ್ಮದಲ್ಲಿನ ಗೊಂದಲಗಳು ಅಂದರೆ ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಲ್ಲದೆ ಸರಳವಾಗಿತ್ತು. ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗಡೆ ನುಸುಳಿದ್ವು. ಜನರು ಅಸಂತುಷ್ಟರಾದರು ಮತ್ತು ಬದಲಾವಣೆಯನ್ನು ಬಯಸಿದರು. ಅವರು ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಳ್ತಾರೆ. ಇನ್ನು ಪುರೋಹಿತ ವರ್ಗದ ಪರಮಾಧಿಕಾರ, ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜನರಿಗೆ ಪುರೋಹಿತರಿಲ್ಲದೆ ಯಜ್ಞಗಳನ್ನು ಮಾಡುವುದು ಅಸಾಧ್ಯವಾಯಿತು. ಬ್ರಾಹ್ಮಣರು ಅನೇಕ ವಿಶೇಷ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಮತ್ತು ತಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠರು ಅಂತ ತಿಳ್ಕೊಂಡಿದ್ರು. ಇನ್ನು ಪ್ರಾಣಿ ಬಲಿ ಶಾಸ್ತ್ರವಿಧಿಗಳ ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆ ದುಬಾರಿಯಾಯಿತು. ಹೀಗಾಗಿ ಜನರ ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆ ಕಳೆದುಕೊಂಡ್ರು. ಆದ್ದರಿಂದ ನಂತರದ ವೇದಗಳ ಕಾಲದಲ್ಲಿ ಜಾರಿಗೆ ಬಂದ ಪ್ರಾಣಿ ಬಲಿಯನ್ನು ಜನರು ತೀವ್ರವಾಗಿ ವಿರೋಧಿಸಿದರು. ಇನ್ನು ಮಂತ್ರಗಳ ಪಠಣ, ಸಂಸ್ಕೃತದಲ್ಲಿದ್ದ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವ ಇತ್ತು. ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗಿರಲಿಲ್ಲ. ಸ್ಪಷ್ಟ ತಿಳುವಳಿಕೆಯಿಂದ ಜನರು ಮಂತ್ರ ಪಠಣೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡರು. ಇನ್ನು ಜಾತಿ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು. ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವವಿತ್ತು. ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು. ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನರು ಅತೃಪ್ತರಾಗಿದ್ದರು. ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾದರು. ಇನ್ನು ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ, ಮಹಾವೀರನ ಬಾಲ್ಯ ಜೀವನ. ವರ್ಧಮಾನ ಮಹಾವೀರನು ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದ. ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಶಕ 599ರಲ್ಲಿ ಜನಿಸ್ತಾನೆ. ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಾಲಾದೇವಿ. ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನನ ಉಡುಪನ್ನೂ ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ಆತ ತ್ಯಜಿಸ್ತಾನೆ. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಿಸುತ್ತಾ ಸಂಚಾರ ಹೊರಡ್ತಾನೆ. ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡ್ತಾ ಜೀವನವನ್ನು ನಡೆಸ್ತಾನೆ. ಇನ್ನು ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ಅವನು ಕೈವಲ್ಯ ಎಂಬ ಅತ್ಯುನ್ನತವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ ಮತ್ತು ಕೇವಲಿನ್ ಅಥವಾ ಜಿನನಾಗ್ತಾನೆ. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮ ಬೋಧಿಸ್ತಾ ಪ್ರವಾಸವನ್ನು ಕೈಗೊಳ್ತಾನೆ. ಇನ್ನು ವರ್ಧಮಾನನ ಮಹಾವೀರನ ಬೋಧನೆಗಳು. ಮಹಾವೀರನು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಬೋಧಿಸ್ತಾನೆ. ಪಂಚಶೀಲ ತತ್ವಗಳು ಅಂದರೆ ಸತ್ಯ, ಸುಳ್ಳನ್ನು ಹೇಳದಿರುವುದು, ಅಹಿಂಸೆ, ಹಿಂಸೆ ಮಾಡದಿರುವುದು, ಅಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದದಿರುವುದು, ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆ. ತ್ರಿರತ್ನಗಳು ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಟಿದ್ದನು. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸ್ತಾನೆ. ಇವನು ಹಿಂಸೆಗೆ ಹೆಚ್ಚು ಒತ್ತನ್ನು ಕೊಟ್ಟ. ಇವನು ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಕೂಡ ಪ್ರತಿಪಾದಿಸ್ತಾನೆ. ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ. ಇನ್ನು 10 ಅಂಕದ ಪ್ರಶ್ನೋತ್ತರಗಳು. 4ನೇ ಅಧ್ಯಾಯದಲ್ಲಿ ನಿಮಗೆ 10 ಅಂಕದ ಪ್ರಶ್ನೋತ್ತರಗಳು ಕೂಡ ಇರುತ್ತೆ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ನೋಡಿ, ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಇವನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿಯಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಅವನ ತಂದೆ ರಾಜ ಶುದ್ಧೋಧನ ಮತ್ತು ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥನಾಗಿರ್ತಾನೆ. ಸಿದ್ಧಾರ್ಥ 7 ದಿನಗಳ ಮಗುವಾಗಿದ್ದಾಗ ತಾಯಿ ಮಾಯಾದೇವಿ ಮರಣವನ್ನು ಹೊತ್ತಾರೆ. ಆದ್ದರಿಂದ ಅವನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಅವನನ್ನು
ಪೋಷಿಸ್ತಾಳೆ. ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವನ 16ನೇ ವಯಸ್ಸಿಗೆ ಯಶೋಧರೆಯೊಂದಿಗೆ ವಿವಾಹ ಮಾಡಲಾಯಿತು. ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ ಎಂದು ಹೆಸರಿಡಲಾಯಿತು. ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಾಣ್ತಾನೆ. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಆತ ನಿರ್ಧರಿಸ್ತಾನೆ. ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ ಮತ್ತು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಈ ಘಟನೆಯನ್ನು ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಿದ್ಧಾರ್ಥನು ಅಲಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ. ಕೊನೆಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧ ಅಂತ ಹೇಳ್ಬಿಟ್ಟು ಹೆಸರಾಯಿತು. ಬುದ್ಧನೆಂದರೆ ಜ್ಞಾನ ಪಡೆದವನೆಂದು ಹೆಸರ. ಬುದ್ಧನಿಗೆ ತಥಾಗತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅವನು ಸ್ಥಾಪಿಸಿದಂತಹ ಧರ್ಮವು ಬೌದ್ಧ ಧರ್ಮ ಎಂದು ಕರೆಯಲ್ಪಡುತ್ತೆ. ಬುದ್ಧ ತನ್ನ ಉಳಿದ ಜೀವನವನ್ನು ಜನ ಕಲ್ಯಾಣಕ್ಕಾಗಿ ಸಮರ್ಪಿಸ್ತಾನೆ. ಇನ್ನು ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ಬಿಟ್ಟು ಕರೀತಾರೆ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂತಾನೆ. ಇನ್ನು ಆತನ ಬೋಧನೆಗಳು ಬುದ್ಧ 4 ಮೂಲ ತತ್ವಗಳು ಅಂದರೆ ಸತ್ಯ, ಸುಳ್ಳು ಹೇಳದಿರುವುದು, ಅಹಿಂಸೆ, ಹಿಂಸೆ ಮಾಡದಿರುವುದು, ಆಸ್ತೆಯ ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯ, ಮದುವೆ ಆಗದಿರುವುದು. ಬುದ್ಧನ 4 ಆರ್ಯ ಸತ್ಯಗಳು ಅಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮನವನ್ನು ಕೊನೆಗಾಣಿಸಬಹುದು, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಕೂಡ ಅನುಸರಿಸಬೇಕು. ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಬುದ್ಧನು ಧರ್ಮಾಚರಣೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸ್ತಾನೆ, ಅಹಿಂಸೆಗೆ ಮಹತ್ವವನ್ನು ನೀಡ್ತಾನೆ. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೂ ಕೂಡ ಪ್ರವೇಶ ನೀಡ್ತಾನೆ. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಕೂಡ ಪಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮ್ಯಾನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಕೂಡ ಹರಡಿತು. ಬೌದ್ಧ ಧರ್ಮದ 2 ಪಂಥಗಳಂದರು ಹೀನಯಾನ ಮತ್ತು ಮಹಾಯಾನ. ಇನ್ನು ಸಾಹಿತ್ಯ, ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳು ಅಂತಂದರೆ ವಿನಯ ಪೀಠಿಕ ಮತ್ತು ಸುಪ್ತ ಪೀಠಿಕ, ಅಭಿಧಮ್ಮ ಪೀಠಿಕ. ಇಷ್ಟು ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನ ಪಾರ್ಟ್ 1 ಆಗಿರುತ್ತೆ. ಇನ್ನು ಪಾರ್ಟ್ 2ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.